ಕಳೆದ 40 ವರ್ಷಗಳಿಂದ ಹೋರಾಟದ ಮೂಲಕ ರಾಜಕೀಯದಲ್ಲಿ ಬೆಳೆದು ಬಂದಿದ್ದೇನೆ. ಬಿಜೆಪಿ ಪಕ್ಷ ಯಡಿಯೂರಪ್ಪನವರ ವೈಯಕ್ತಿಕ ಆಸ್ತಿಯಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರತಿ ಭಾಗಕ್ಕೆ ಭೇಟಿ ನೀಡುತ್ತಿದ್ದೇನೆ. ಸಮಸ್ತ ಹಿಂದೂ ಕಾರ್ಯಕರ್ತರು ಸಂಘಟಿತರಾಗಿ ನನ್ನನ್ನು ಬೆಂಬಲಿಸುತ್ತಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ 100ಕ್ಕೆ 100 ಬಿವೈ ರಾಘವೇಂದ್ರ ಸೋಲುವುದು ಖಚಿತ ಎಂದು ಈಶ್ವರಪ್ಪ ಹೇಳಿದರು. ಹೆಮ್ಮಾಡಿ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರ ಬಳಸಬಾರದೆನ್ನುವ ಇವರಿಗೆ ಮೋದಿ ಯಾರ ಮನೆಯ ಆಸ್ತಿಯಲ್ಲ. ಜಗತ್ತು ಕಂಡ ಒಬ್ಬ ಶ್ರೇಷ್ಠ ನಾಯಕ. ಹಿಂದುತ್ವದ ಜೊತೆಗೆ ಸಮಾನತೆಯ ಮೂಲಕ ಭಾರತ ದೇಶವನ್ನು ವಿಶ್ವಮಾನ್ಯದಲ್ಲಿ ಬೆಳಗಿದ ಏಕೈಕ ನಾಯಕರಾಗಿದ್ದಾರೆ. ಅವರ ಭಾವಚಿತ್ರ ಬಳಸುವುದು ಹಿಂದುತ್ವದ ಸಂಘಟಿತ ಶ್ರಮದ ಫಲ. ಬೈಂದೂರು ಕ್ಷೇತ್ರ ನನ್ನ ಕರ್ಮಭೂಮಿಯಾಗಿದೆ. ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾದರೆ ಸಹಿಸುವುದಿಲ್ಲ ಎಂದು ಈಶ್ವರಪ್ಪ ಹೇಳಿದರು. ನಮ್ಮನೆಗೆ ರಾಧಾ ಮೋಹನ್ ಅಗರ್ವಾಲ್ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಈ ಯೋಗಿ ಆದಿತ್ಯನಾಥ್ ಅವರಿಗೆ ಸೀಟ್ ಬಿಟ್ಟುಕೊಟ್ಟವರು, ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು, ಮತ್ತು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇಬ್ಬರು ನಮ್ಮನೆ ರಾಜೇಶ್ ಜಿ ಇಬ್ಬರು ನಮ್ಮ ಮನೆಗೆ ಬಂದರು, ಚರ್ಚೆ ಮಾಡಿದ್ರು ಇಂಥದ್ದೆಲ್ಲ ಅಂತ. ಕೊನೆಗೆ ಹೇಳಿದೆ, ನನ್ನ ಮಾತಿಗೆ ನಾನು ಯಾವ ಸಿದ್ಧಾಂತಕ್ಕೆ ಹೊರಟಿದ್ದೀನಿ, ನೀವು ಯಾರು ನನಗದು ಉತ್ತರ ಕೊಡೋಕ್ಕೆ ಸಿದ್ಧರಿಲ್ಲ, ನಿಲ್ಲಬೇಡಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೀರಿ. ನಾನು ಮೊದಲನೇ ಬಾರಿ ನಾನು ಬೈ ಬರ್ತ್ ಹೆಚ್ಚು ಕಡಿಮೆ ಚೈಲ್ಡ್ಹುಡ್ಡಿಂದನೂ ಬಾಲ್ಯ ಸ್ವಯಂ ಸೇವಕ. ನಾನು ಎಂದೆಂದೂ ಕೂಡ ನಾನು ಸಂಘದ ಮಾತು ಮೀರಿದನಲ್ಲ. ರಾಜೇಶ್ ಜಿ ಅವ್ರು ಖಾಲಿ ಬಿದ್ದೆ. ನಾನು ವೈಯಕ್ತಿಕವಾಗಿ ರಾಜೇಶ್ ಜಿ ನಿಮಗೆ ಖಾಲಿ ಬೀಳ್ತಿಲ್ಲ, ನಾನು ನಿಮ್ಮನ್ನು ಸಂಘದ ರೂಪದಲ್ಲಿ ಕಾಣ್ತಾ ಇದ್ದೀನಿ. ಸಂಘದ ಮಾತು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಮೀರ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಖಾಲಿ ಬಿದ್ದೆ. ಹೇಗೂ ಸರ್ಕೊಂಡ್ರು, ನಿಮಗೆಲ್ಲ ನಾನು ನಮಸ್ಕಾರ ಮಾಡ್ತಿರೋದು. ಸಂಘದ ಮಾತು ಮೀರ್ತಾ ಇದ್ದೀನಲ್ಲ, ನನಗೂ ನೋವಿದೆ, ಆದರೆ ವಿಧಿ ಇಲ್ಲ. ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಹಿಂದುತ್ವಕ್ಕೆ ಬೆಲೆ ಇಲ್ಲ. ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ನಾನು ಅದನ್ನು ಮಾಡ್ತಾಯಿದ್ದೀನಿ ಅಂತಂದಾಗ ಹೇಳ್ಬಿಟ್ಟು ಬಂದಿದ್ದೀನಿ. ಇದಿಷ್ಟು ಬಿಟ್ಟರೆ ಅಲ್ಲಿಂದ ಮುಂದೆ ಅಮಿತ್ ಶಾ ಅವರು ನನಗೇನು ಹೇಳಿಲ್ಲ, ಮೋದಿಯವರು ನನಗೇನು ಹೇಳಿಲ್ಲ. ಈಗಲೂ ಹುಟ್ಟಿಸ್ತಾ ಇದ್ದಾರೆ, ಈಶ್ವರಪ್ಪ ವಾಪಸ್ ತಗೋತಾರೆ, ದೊಡ್ಡವ್ರು ಬಂದ ಅಮಿತ್ ಶಾಗಿಂತ ದೊಡ್ಡವರು ಯಾರು. ಅದಕ್ಕೆ ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ವಿಡ್ರಾ ಮಾಡಲ್ಲ. ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು, ಪಕ್ಷದ ವಿಚಾರಗಳಲ್ಲಿ ಕ್ಲೀನ್ ಆಗಬೇಕು, ಹಿಂದುತ್ವಕ್ಕೆ ಬೆಲೆ ಸಿಗಬೇಕು. ಈ ವಿಚಾರಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾಳೆ 12 ಬೆಳಿಗ್ಗೆ 10 ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು 20-25 ಸಾವಿರ ಜನದ ದೊಡ್ಡ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೀವಿ. ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ಪೂಜೆ ಮಾಡಿ ಗಾಂಧಿ ಬಜಾರು, ನೆಹರು ರೋಡು, ಗೋಪಿ ಸರ್ಕಲಲ್ಲಿ ಈ ಮೆರವಣಿಗೆನ ಅಂತ್ಯ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಆಗಿ ಬರ್ತೀವಿ. ಸರ್, ಮೊನ್ನೆ ಬಹಿರಂಗವಾಗಿ ನಿಮ್ಮ ಕ್ಷೇತ್ರದಲ್ಲಾಗಿದ್ದು ಹೇಳ್ತಾ ಇದ್ದೀನಿ. ನನಗೆ ಸಾಧು ಸಂತರು ಅಂದರೆ ಅವ್ರ ಕಾವಿ ಹಾಕಿದ ತಕ್ಷಣ ಅವ್ರು ಯಾವ ಜಾತಿ ಯಾವ ಕುಲನ ನೋಡೋಕೆ ಹೋಗಲ್ಲ, ಪಾದ ಮುಟ್ಟಿ ನಮಸ್ಕಾರ ಮಾಡೋದು ನನ್ನ ಅಭ್ಯಾಸ. ನಾನು ಮುಂಚೆಯಿಂದಲೂ ಸಾಧು ಸಂತರಿಗೆ ಗೌರವ ಕೊಟ್ಕೊಂಡು ಬಂದಿದ್ದೀನಿ. ಚುನಾವಣೆ ನಿಲ್ತೀನಿ ಅಂತಿದ್ದಂಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಸಾಧುಗಳಿದ್ದಾರೆ ಎಲ್ಲರೂ ಮನೆಗೂ ಎಲ್ಲ ಮಠಗಳಿಗೂ ಹೋಗ್ಬಿಟ್ಟು ಬಂದೆ. ನಾನು ಯಾವುದೇ ವ್ಯಕ್ತಿ ಯಾವುದೇ ಸಾಧು ಸಂತರ ಹತ್ರ ಹೋದರೆ ನೀನು ಹಾಳಾಗೋಗು ಅಂತ ಯಾರು ಹೇಳ್ತಾರೆ, ನಿಂಗೆ ಒಳ್ಳೇದಾಗಲ್ಲಪ್ಪ ಅಂತ ಹೇಳ್ತಾರೆ. ಇದು ಪದ್ಧತಿ. ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಫೋಟೋ ತೆಗೆದು ಪತ್ರಿಕೆಗಳಲ್ಲೂ ಬಂತು. ಆ ಸಾಧು ಸಂತರುಗಳಿಗೆ ನೋವಾಗಂಥ ಮಾತುಗಳು ಕಾರ್ಯಕರ್ತರು ಫೇಸ್ ಮಾಡ್ತೀವಿ. ಆ ಸಾಧು ಸಂತರಿಗೆ ನೋವಾಗಿದ್ದು ಮತ್ತು ಅವ್ರು ನನಗೆ ಫೋನ್ ಮಾಡ್ರು, ಸ್ವಾಮಿಗಳು, ಅಲ್ಲಪ್ಪ ನೀವು ಎಲ್ಲರೂ ಬರ್ತಾರೆ, ನಾವು ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ, ಈ ರೀತಿ ನೀವು ಬಂದಿದ್ದಕ್ಕೆ, ನೀವು ಆಶೀರ್ವಾದ ಮಾಡೋದಕ್ಕೆ ಈ ರೀತಿ ನೋವಾಗಂಥ ಮಾತುಗಳು ಆಡ್ಬಿಟ್ರೆ ನಾವೇನು ಮಾಡಬೇಕು ಅಂತ ನಾನು ಹೇಳಿದೆ. ಸ್ವಾಮೀಜಿ, ನಿಮಗೆ ನೋವು ಪಡಿಸಿದವರು ಯಾರೂ ಉದ್ಧಾರ ಆಗಲ್ಲ. ನಮ್ಮಂಥ ಕೋಟಿ ಭಕ್ತರು ನಿಮ್ಮ ಹತ್ರ ಇದ್ದಾರೆ, ನೀವು ಬೇಜಾರು. ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಕ್ಷದ ಶುದ್ಧೀಕರಣ ಆಗಬೇಕು, ಹಿಂದುತ್ವದಕ್ಕೆ ಬೆಲೆ ಸಿಗಬೇಕು, ನೊಂದ ಕಾರ್ಯಕರ್ತರ ಧ್ವನಿ ಆಗಬೇಕು ಅಂತೆಲ್ಲ ಏನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ, ಮತ್ತು ನರೇಂದ್ರ ಮೋದಿ ಹತ್ರ ಹೋಗಿ ಕೈ ಎತ್ತೀನಿ, ಗಂಟೆ ಹೊಡಿತೀನಿ. ಇದ್ರಾಗೆ ನನ್ನ ಮನೆಯಲ್ಲ. ಇನ್ನು ಡೇಟ್ ಟು ಟೈಮ್ ಫಿಕ್ಸ್ ಮಾಡು, ಮೊದಲನೇದು. ಎರಡನೇದು, ನೀನು ದೇವರು ನಂಬ್ತಾ ಇದೆಯಲ್ಲ, ಗಂಟೆ ಹೊಟ್ಟು ನಂಬಿದ್ದೆ. ನಿಮ್ಮ ಅಪ್ಪ ಯಡಿಯೂರಪ್ಪನವರು ಹಾವೇರಿ ಟಿಕೆಟು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ, ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂತಂತ. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಶ್ರೀಧರ ಬಿಜೂರು, ಗೋಪಾಲಕೃಷ್ಣ ನಾಡ, ಕಟ್ಬೆಲ್ಲೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಾಗರಾಜ್ ಪುತ್ರನ್, ಮೀನುಗಾರ ಮುಖಂಡ ಮೋಹನ್ ಕಾರ್ವಿ ಉಪ್ಪುಂದ ಉಪಸ್ಥಿತರಿದ್ದರು.
ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.